ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ಬರೋ 2 ದಿನಗಳಲ್ಲಿ ದೊಡ್ಡ ಬದಲಾವಣೆ ಆಗುತ್ತದೆ. ನಿನ್ನ ಜೀವನಕ್ಕೆ ಸಂತೋಷವಾದಂಥ ಮಾತು ಇದು. ಒಮ್ಮೆ ನಾನು ಹೇಳ್ದಂಗೆ ಮಾಡಿ ನೋಡಿ. ನಾಳೆ ಗಣೇಶ ಹಬ್ಬ ಬರ್ತಾ ಇದೆ ಅಲ್ವಾ? ಎಲ್ಲರೂ ಕೂಡ ಮನೆಯಲ್ಲಿ ಗಣೇಶ ಹಬ್ಬನ ಮಾಡ್ತೀರಾ. ಅದೇ ಸಮಯದಲ್ಲಿ ಈ ಒಂದು ಕೆಲಸವನ್ನು ಕೂಡ ಮಾಡಿ. ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಅನ್ನೋದು ನೀವೇ ನೋಡ್ತೀರಾ. ತುಂಬಾ ದಿನಗಳಿಂದ ಕಾದಿರುವಂತ ಕೆಲಸ ಕೂಡ ನಿಮಗೆ ಒಂದು ದಾರಿ ಸಿಗುತ್ತದೆ. ಮತ್ತೆ ಎಲ್ಲರೂ ಕೂಡ ಸಾಯಿಯಪ್ಪ ಹೇಳ್ದಂಗೆ ಈ ರೀತಿ ಒಮ್ಮೆ ಮಾಡಿ ನೋಡಿ. ನಾಳೆ ಗಣೇಶ ಹಬ್ಬ ಮಾಡೋರೆಲ್ಲರೂ ಕೂಡ ಸಾಯಿಯಪ್ಪ ಆಶೀರ್ವಾದ ಸಿಗಬೇಕು ಅಂದರೆ ಈ ಒಂದು ಕೆಲಸವನ್ನು ಸಾಯಿಯಪ್ಪ ಹೇಳ್ದಂಗೆ ಪ್ರತಿಯೊಬ್ಬರೂ ಮಾಡಿ ನೋಡಿ. ನಾಳೆ ಗಣೇಶ ಹಬ್ಬದ ದಿನ ಪ್ರತಿಯೊಬ್ಬರೂ ಕೂಡ ನಿಮ್ಮ ಜೀವನದಲ್ಲಿ ಏನೇನು ತೊಂದರೆಗಳಿದೆಯೋ, ಯಾವ ಥರ ಸಮಸ್ಯೆಗಳು ನಿಮ್ಮ ಮನೆಯಲ್ಲಿ ನಡೀತಾ ಇದೆಯೋ ಆ ಸಮಸ್ಯೆಗಳ ಬಗ್ಗೆ ಸಾಯಿಯಪ್ಪ ಮುಂದೆ ಹೇಳ್ಕೊಳ್ಳಿ ಅಥವಾ ಗಣೇಶ ಮುಂದೆ ಹೇಳ್ಕೊಳ್ಳಿ. ನಾಳೆ ನಿಮ್ಮ ಮನೆಯಲ್ಲಿ ಗಣೇಶ ವಿಗ್ರಹ ಅಥವಾ ಗಣೇಶ ಫೋಟೋ ಇದ್ದರೆ, ಒಂದು ಚಿಕ್ಕ ಗಣೇಶ ವಿಗ್ರಹ ಇದ್ದರೆ ಮಾತ್ರ ಖಂಡಿತ ನೀವು ಹಾಲಿನ ಅಭಿಷೇಕ ಮಾಡಬೇಕು. ಇದು ತಪ್ಪದೆ ಎಲ್ಲರೂ ಕೂಡ ಆಚರಿಸಿ. ಹಾಲಿನ ಅಭಿಷೇಕ ಮಾಡುವಾಗ ಮೊದಲು ನೀವು ಓಂ ಗಂ ಗಣಪತಿಯೇ ನಮಃ ಅಂತ ಆ ಶ್ಲೋಕವನ್ನು ಹೇಳ್ಕೊಂತ ಈ ಅಭಿಷೇಕನ ಮಾಡಬೇಕು. ಹಾಲಿನ ಅಭಿಷೇಕ ಆದ ನಂತರ ಆ ಹಾಲನ್ನು ತಗೊಂಡು ಎಲ್ಲರೂ ಕೂಡ ನೈವೇದ್ಯ ಅಂತ ಸ್ವೀಕರಿಸಬೇಕು. ನಂತರ ಗಣೇಶ ವಿಗ್ರಹನ ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ಅಲಂಕರಣೆ ಮಾಡಿ. ಗಣೇಶ ಪೂಜೆಯಲ್ಲಿ ಅತಿ ಮುಖ್ಯವಾಗಿ ಇರಬೇಕಾಗಿರೋದು, ಗಣೇಶಗೆ ತುಂಬ ಪ್ರೀತಿಯಾದಂಥದ್ದು ಗರಿಕೆ ತಗೊಂಡು ಬಂದು ಎಲ್ಲಾದರೂ ನಿಮ್ಮ ಮನೆ ಅಕ್ಕಪಕ್ಕ ಸಿಕ್ಕಿದ್ರೆ ಖಂಡಿತ ಸ್ವಲ್ಪ ಅಂದರೆ ನೀವು ಕಿತ್ಕೋವಾಗ 21 ಗರಿಕೆನ ಮಾತ್ರ ಕಿತ್ಕೊಳ್ಳಿ. ಒಂದೊಂದೇ ಕೌಂಟ್ ಮಾಡಿಬಿಟ್ಟು ಕಿತ್ಕೊಂಡು ಅದನ್ನು ಅತಿ ಮುಖ್ಯವಾಗಿ ಪೂಜೆಯಲ್ಲಿ ಗಣೇಶ ಹಬ್ಬ ದಿನ ನೀವು ಅದನ್ನು ಇಡಲೇಬೇಕು. ಆಮೇಲೆ ನಿಮ್ಮ ಶಕ್ತಿಗೆ ತಕ್ಕಂಗೆ ನಿಮ್ಮ ಮನೆಯಲ್ಲಿ ಗಣೇಶ ಹಬ್ಬ ಯಾವ ಥರ ಮಾಡ್ತೀರಾ ಅಂದರೆ, ಪೂಜೆಗೆ ಬೇಕಾಗಿರೋ ಅಂಥದ್ದು ನೈವೇದ್ಯಗಳು ಅತಿ ಮುಖ್ಯವಾಗಿ ಗಣೇಶ ಹಬ್ಬ ದಿನ ಅವ್ರಿಗೆ ಗಣೇಶಗೆ ಏನೇನು ಇಷ್ಟನೋ ಅದೆಲ್ಲ ಕೂಡ ಭಕ್ತರು ಮಾಡ್ತಾ ಇರ್ತಾರೆ. ನಿಮಗೆ ನಿಮ್ಮ ಮನೆಯಲ್ಲಿ ಪ್ರತಿ ವರ್ಷ ನಿಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತಾ ಇರ್ತೀರೋ ಅದೇ ಥರ ಮಾಡ್ಕೊತಾ ಹೋಗಿ. ಪ್ರತ್ಯೇಕವಾಗಿ ಈ ವರ್ಷ ಈ ಥರ ಮಾಡಬೇಕು ಅಂತ ಏನೂ ಇಲ್ಲ. ಗಣೇಶ ವಿಗ್ರಹ ಇದ್ದರೆ ಮಾತ್ರ ಖಂಡಿತ ನಿಮ್ಮ ಮನೆಯಲ್ಲಿ ಅಭಿಷೇಕ ಅನ್ನೋದು ಮಾಡಬೇಕು. ಆ ಅಭಿಷೇಕ ಮಾಡಿದ್ರೆ ಜೀವನದಲ್ಲಿ ಇರುವಂಥ ಕಷ್ಟಗಳೆಲ್ಲ ಕೂಡ ಪರಿಹಾರ ಅನ್ನೋದು ಸಿಗುತ್ತೆ. ಗಣೇಶಗೆ ಅಭಿಷೇಕ, ಹಾಲಿನ ಅಭಿಷೇಕ ಅಂದರೆ ಭಾಳ ಇಷ್ಟ. ಅದು ಕೂಡ ನಿಮ್ಮ ಸಂಕಲ್ಪನೆ ಅನ್ನೋದು ಗಟ್ಟಿಯಾಗಿ ಹೇಳ್ಕೊತ ಮನಸ್ಸಿನಲ್ಲಿ ಓಂ ಗಂ ಗಣಪತಿಯೇ ನಮಃ ಅಂತ ಹೇಳಿದ ನಂತರ ಆ ಅಭಿಷೇಕನ ನೀವು ಎಲ್ಲರೂ ಕೂಡ ನೈವೇದ್ಯ ಅಂತ ಸ್ವೀಕರಿಸಬೇಕು. ಗಣಪತಿಗೆ ಅವಲಕ್ಕಿಯಿಂದ ತಯಾರಿ ಮಾಡಿರೋ ಅಂಥ ನೈವೇದ್ಯವನ್ನು ಇಟ್ಟರೆ ಬಹಳ ಖುಷಿಯಾಗ್ತಾರೆ. ನಿಮ್ಮ ಸಂಕಲ್ಪನೆ ಏನೇ ಕೇಳಿದ್ರೂ ಕೂಡ ಖಂಡಿತ ತಕ್ಷಣ ಕೊಡ್ತಾರೆ. ಮತ್ತು ತಪ್ಪದೆ ಎಲ್ಲರೂ ಕೂಡ ಗಣೇಶ ಹಬ್ಬದ ದಿನ ಕೂತ್ಕೊಂಡು ಗಣೇಶ ಸ್ತೋತ್ರವನ್ನು ಹೇಳ್ಕೋಬೇಕು. ಆಮೇಲೆ 21 ನಾಮಗಳು ಹೇಳ್ಕೊತ ಪೂಜೆ ಮಾಡಬೇಕು. ಸಾಯಿಯಪ್ಪ ಆಶೀರ್ವಾದ ಸಿಗಬೇಕು ಅಂದರೆ ಸಾಯಿಯಪ್ಪ ಮುಂದೆ ಒಂದು ಮಣ್ಣಿನ ದೀಪನ ಹಚ್ಚಿಬಿಟ್ಟು ಗಣಪತಿ ಅಷ್ಟೋತ್ತರ ಶತನಾಮಾವಳಿ ಹೇಳ್ಕೊತ ಈ ಪೂಜೆನ ಮಾಡಬೇಕು. ವಿನಾಯಕ ಹಬ್ಬ ಅಂದರೆ ಎಲ್ಲರಿಗೂ ಕೂಡ ತುಂಬ ಇಷ್ಟ. ಮನೆಯಲ್ಲಿ ಈ ಥರ ನಿಯಮಗಳಿಟ್ಕೊಂಡು ಮಾಡಿದ್ರೆ ಖಂಡಿತ ನೀವು ಅಂದ್ಕೊಂಡಿರೋದು ನಿಮ್ಮ ಇಚ್ಛೆಗಳು ನೆರವೇರುತ್ತದೆ. ತಪ್ಪದೆ ಎಲ್ಲರೂ ಕೂಡ ಈ ಥರ ಒಮ್ಮೆ ಪೂಜೆ ಮಾಡಿ ನೋಡಿ. ಇನ್ನೊಂದು, ಏನಾದರೂ ಒಳ್ಳೆಯ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂದರೆ ಒಳ್ಳೆಯ ಜಾಬ್ಗೋಸ್ಕರ ಪ್ರಯತ್ನ ಮಾಡ್ತಾ ಇರೋ ಅಂಥವ್ರು ಅಥವಾ ಯಾವುದಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡೋರು ನಾಳೆ ಎಲ್ಲರೂ ಕೂಡ ಸ್ಟಾರ್ಟ್ ಮಾಡಿ. ಯಾಕಂದರೆ ಗಣೇಶ ಹಬ್ಬದ ದಿನ ಯಾರಾದರೂ ಸ್ಟಾರ್ಟ್ ಮಾಡಿದರೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದು ಬೇಗ ಸಿಗುತ್ತದೆ. ಕಷ್ಟಗಳು ಎಲ್ಲರ ಜೀವನದಲ್ಲೂ ಇರುತ್ತೆ.
ಇರುತ್ತದೆ. ಆದರೆ ನಾವು ತಾಳ್ಮೆಯಿಂದ ಅದನ್ನೆಲ್ಲ ಸಹಿಸ್ಕೊತಾ ಹೋಗಬೇಕು. ನಮ್ಮ ಕಷ್ಟಗಳನ್ನು ನಾವು ನೋಡ್ತಾ ಇರ್ತಾರೆ ದೇವರು, ಇವರೆಲ್ಲ ಯಾವ್ಯಾವ ಥರ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ, ಇದೆಲ್ಲ ಕೂಡ ಅವರ ಕರ್ಮಗಳ ಮೂಲಕ ಇದನ್ನು ಅನುಭವಿಸ್ತಾ ಇದ್ದಾರೆ. ಖಂಡಿತ ಒಂದು ದಿನ ಇವರಿಗೆ ಒಳ್ಳೆಯದು ಮಾಡಬೇಕು ಅಂತ ಆ ದೇವರು ಕೂಡ ನೋಡ್ತಾ ಇರ್ತಾರೆ. ನೀವು ಯಾವ ಥರ ನಡ್ಕೊಳ್ತೀರೋ ಅದೇ ಥರ ನಿಮ್ಮ ಜೀವನ ಅನ್ನೋದು ಇರುತ್ತೆ. ಆದಷ್ಟು ಒಳ್ಳೆಯ ಕೆಲಸಗಳು ಮಾಡೋಕ್ಕೆ ಪ್ರಯತ್ನ ಮಾಡಿ, ಒಳ್ಳೆಯ ಬುದ್ಧಿಯಿಂದ ಎಲ್ಲರಿಗೂ ಕೂಡ ಒಳ್ಳೆಯದು ಮಾಡೋಕ್ಕೆ ಪ್ರಯತ್ನ ಮಾಡಿ. ನಿಮಗೆ ಕೂಡ ದೇವರು ಒಳ್ಳೆಯದೇ ಮಾಡ್ತಾರೆ. ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ನಮ್ಮ ಸಾಯಿ ಭಕ್ತರಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು.